ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ದಿ ನವೀನ್ ಸ್ಟೋರೀಸ್ ಮಗ. ಎಲ್ಲರಿಗೂ ಶುಭ ಸಂಜೆ ಅಂತ ಹೇಳ್ತಾ ಗೈಸ್, ನಿಮ್ಗೋಸ್ಕರ ಕೆಲವೊಂದು ಬೆಂಕಿ ಅಪ್ಡೇಟ್ಗಳನ್ನ ತಂದಿದ್ದೀನಿ. ಅದರಲ್ಲಿ ಕೆಲವೊಂದು ಅಪ್ಡೇಟ್ಗಳು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಯ್ತು ಅಂತಲೇ ಹೇಳ್ಬೋದು. ಆ ಅಪ್ಡೇಟ್ಗಳಲ್ಲಿ ನೋಡಿ, ಫಸ್ಟ್ನೇ ಅಪ್ಡೇಟ್ ಯಾವುದಪ್ಪ ಅಂದರೆ, ಒಂದು ಚಿಕ್ಕ ಮಗುಗೆ RCB ಜರ್ಸಿ ಹಾಕ್ಬಿಟ್ಟು ಸುತ್ತೂರು RCB ಫ್ಯಾನ್ಸ್ಗಳು ಇಟ್ಬಿಟ್ಟು ಯಾವ ಥರ ಒಂದು ಸೆಲೆಬ್ರೇಟ್ ಮಾಡಿದ್ದಾರೆ ಅಂದರೆ ಕ್ರೇಜಿ ಅಂತಲೇ ಹೇಳ್ಬೋದು. ಇಡೀ RCB ಫ್ಯಾನ್ಸ್ಗಳು ಎಲ್ಲಿ, ಇಡೀ ಯೂನಿವರ್ಸಲ್ಲಿ ಎಲ್ಲಿ ಹುಡುಕಿದ್ರು RCB ಫ್ಯಾನ್ಸ್ಗಳು ಸಿಗ್ತಾರೆ ಅಂತ ಕೇಳೋದಕ್ಕೆ ಇದೊಂದು ಸಣ್ಣ ಫೋಟೋ ಉದಾಹರಣೆ ಸಾಕು ಗೈಸ್. ನಿಜವಾಗ್ಲೂ ಈ ತರ ಅಭಿಮಾನಿಗಳು ಯಾವ ಟೀಮ್ಗೂ ಸಿಗೋದಿಲ್ಲ ಅಂತ ನನ್ಗನ್ಸುತ್ತೆ. ಯಾಕಂತಂದ್ರೆ ಅಷ್ಟು ಸೆಲೆಬ್ರೇಷನ್ ಮಾಡ್ತಾರೆ. RCB ಟೀಮ್ ಒಂದೇ ಒಂದು ಮ್ಯಾಚ್ ಗೆದ್ದಿದ್ದಕ್ಕೂ, ಒಂದೇ ಸೋತ್ರು ಒಂದು ಗೆದ್ರು ಒಂದು ಒಳ್ಳೆ ಸಪೋರ್ಟ್ ಕೊಡ್ತಾರೆ RCB ಟೀಮ್ಗೆ ಅಂತಾನೆ ಹೇಳ್ಬೋದು. ಇನ್ನ ಎರಡನೇ ಅಪ್ಡೇಟ್ಗೆ ಹೋಗೋದಾದ್ರೆ ಗೈಸ್, PBKS ಅಂದ್ರೆ ಪಂಜಾಬ್ ಕಿಂಗ್ಸ್ ಅವರು RCB ಟೀಮ್ನ ಯಾವ ತರ ಟ್ರೋಲ್ ಮಾಡಿದ್ರು ಅಂತಂದ್ರೆ, ಅದಕ್ಕೆ ಗೈಸ್ ಅರ್ಲಿ ಸೆಲೆಬ್ರೇಷನ್ ಯಾವತ್ತು ಮಾಡಕ್ ಹೋಗಬಾರ್ದು. ಅಂದ್ರೆ ನಮ್ಮ RCB ಅವರು ಯಾವ ತರ ತಿರುಗಿಸಿ ಆ ಟ್ರೋಲ್ನ ವಾಪಸ್ ಕೊಟ್ಟಿದ್ದಾರೆ ಅಂದ್ರೆ, ನೆಕ್ಸ್ಟ್ ಟೈಮ್ ಯಾವುದೇ ಒಂದು ಟೀಮ್ಗೂ ಟ್ರೋಲ್ ಮಾಡೋದಕ್ಕೂ ಒಂಥರ ತಡ್ಕಾಡೋಗ್ಬಿಡ್ಬೇಕು, ಆ ತರ ಕೊಟ್ಟಿದ್ದಾರೆ ರಿಟರ್ನ್ ಅಂತಾನೆ ಹೇಳ್ಬೋದು. ನೋಡಿ, ನೀವೇ ನೋಡ್ತಾ ಇದ್ದೀರಾ ಫೋಟೋದಲ್ಲಿ ಯಾವ್ಯಾವ ತರ ಮೇಮ್ಸ್ಗಳು ಹಾಕಿದ್ದಾರೆ ಅಂತಂದ್ರೆ, ಪರವಾಗಿಲ್ಲ, ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಈ ತರ ಮಾಡೋದಕ್ಕೆ ಹೋಗ್ಬೇಡ ಅಂತ ಪಂಜಾಬ್ ಕಿಂಗ್ಸ್ ಮೇಲೆ ಹೆಗಲ ಮೇಲೆ ಕೈ ಹಾಕ್ಬಿಟ್ಟು ನಮ್ಮ RCB ಇದು ಈ ಫೋಟೋ ಕ್ರಿಯೇಟ್ ಮಾಡಿರೋಂಥ ತರ ನೋಡಕ್ಕೆ ಒಂಥರ ಖುಷಿ ಆಗುತ್ತೆ. ಈ ತರ ಫೋಟೋ ಕ್ರಿಯೇಟ್ ಮಾಡಿರೋಂಥ ಅಡ್ಮಿನ್ಗಳಿಗೆ ಒಂಥರ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ, ಇನ್ನೊಂದ್ಸಲ ಯಾವುದೇ ಒಂದು ಟೀಮ್ಗಳಿಗೆ ಟ್ರೋಲ್ ಮಾಡೋದಕ್ಕೂ ಒಂದ್ಸಲ 100 ಸಲ ಯೋಚನೆ ಮಾಡಬೇಕು. ಆ ಥರ ತಿರುಗಿಸಿ ನಮ್ಮ RCB ಅಡ್ಮಿನ್ಗಳು ಕೊಟ್ಟಿದ್ದಾರೆ. ನಿಜವಾಗ್ಲೂ ಈ ಫೋಟೋ ನೋಡಿ ಒಂಥರ ಖುಷಿ ಆಯ್ತು ಗೈಸ್ ನನಗೆ. ಇನ್ನು ಮೂರನೇ ಅಪ್ಡೇಟ್ಗೆ ಹೋಗೋದಾದ್ರೆ ಗೈಸ್, ಹೇಸಲ್ವುಡ್ ಅವರು ನಮ್ಮ ಭುವನೇಶ್ವರ್ ಕುಮಾರ್ನ ಹೊಗಳಿ ಕೊಂಡಾಡಿದ್ದಾರೆ. ಯಾವ ಥರಪ್ಪ ಅಂದರೆ, ಭುವನೇಶ್ವರ್ ಕುಮಾರ್ ಇರೋದು ಒಂದು ಟೀಮಲ್ಲಿ, ಆ ಟೀಮ್ ಒಂಥರ ಲಕ್ಕಿ ಅಂತಾನೆ ಹೇಳ್ಬೋದು. ಮತ್ತೆ ಯಾಕೆ ಅಂತಂದ್ರೆ, ಭುವನೇಶ್ವರ್ ಕುಮಾರ್ ಬೇಕಾಗಿರೋಂಥ ರನ್ ರೇಟ್ನ ಕಮ್ಮಿ ಮಾಡ್ತಾರೆ, ಮತ್ತೆ ಒಳ್ಳೊಳ್ಳೆ ವಿಕೆಟ್ನ ಎತ್ಕೊಡ್ತಾರೆ, ಕ್ರೂಷಿಯಲ್ ಟೈಮ್ಗಳಲ್ಲಿ ವಿಕೆಟ್ನ ಎತ್ಕೊಡ್ತಾರೆ. ಇವ್ರು ಒಂಥರ ಟೀಮಲ್ಲಿ ಇರೋದು ಒಂಥರ ಆಪತ್ ಬಾಂಧವ ಇದ್ದಂಗೆ ಅಂತ ಹೇಸಲ್ವುಡ್ ಅವರು ಭುವನೇಶ್ವರ್ ಕುಮಾರ್ನ ಹೊಗಳಿ ಕೊಂಡಾಡಿದ್ದಾರೆ ಅಂತಾನೆ ಹೇಳ್ಬೋದು. ಒಂಥರ ಲಕ್ಕಿ ಮ್ಯಾನ್ ಅಂತಾನೆ ಹೊಗಳಿದ್ದಾರೆ ಹೇಸಲ್ವುಡ್ ಭುವನೇಶ್ವರ್ ಕುಮಾರ್ನ. ಇನ್ನು ನಾಲ್ಕನೇ ಅಪ್ಡೇಟ್ಗೆ ಹೋಗೋದಾದ್ರೆ ಗೈಸ್, ಯಾವ ಥರ ಪಂಜಾಬ್ ಕಿಂಗ್ಸ್ ಅವರು ಪತನ ಆಯಿತು ಅಂತಂದರೆ, ಸ್ಟಾರ್ಟಿಂಗಲ್ಲಿ ಏನು IPL ಸ್ಟಾರ್ಟ್ ಆದಾಗ 6 ಮ್ಯಾಚ್ ಗೆದ್ದು ನಮ್ಮ ಟೀಮ್ನ ಯಾವ ಟೀಮು ಸೋಲ್ಸೋಕ್ಕೆ ಆಗೋದಿಲ್ಲ ಅನ್ನೋ ಒಂದು ಬಿಲ್ಡಪ್ಗಳನ್ನ ಹಾಕೊತಿದ್ರು. ಆದರೆ ಕೊನೆ ಮೂಮೆಂಟಲ್ಲಿ ನೋಡಿ ಗೈಸ್, 6 ಮ್ಯಾಚ್ ಗೆದ್ದು ಯಾವ ಥರ ಸೋತಿದ್ದಾರೆ ಅಂತಂದರೆ, ಇವಾಗ ಪ್ಲೇ ಆಫ್ಗೆ ಪ್ಲೇ ಆಫ್ಗೆ ಎಂಟ್ರಿ ಕೊಡೋದಕ್ಕೆ ಒಂಥರ ಇನ್ನೊಂದು ಟೀಮ್ಗಳ ಮೇಲೆ ಡಿಪೆಂಡ್ ಆಗಿರೋಂಥ ಪರಿಸ್ಥಿತಿ ತಂದ್ಕೊಂಡಿದ್ದಾರೆ ಪಂಜಾಬ್ ಕಿಂಗ್ಸ್ ಅವರು. ಅದು ಎಲ್ಲಿಂದಪ್ಪ ಅಂತಂದರೆ, ಯಾವಾಗ ನಮ್ಮ RCB ಟೀಮ್ನ ಟ್ರೋಲ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ರೋ ಅಲ್ಲಿಂದ ಪತನ ಶುರುವಾಯಿತು ಅಂತಲೇ ಹೇಳ್ಬೋದು ಪಂಜಾಬ್ ಕಿಂಗ್ಸ್. ಅದರಲ್ಲಿ ಒಂಥರ ಈ ಶ್ರೇಯಸ್ ಅಯ್ಯರ್ಗೆ ಏನು ಮಂಕು ಬರೆದಿದೆ ಅಂತ ನನಗಂತೂ ಗೊತ್ತಿಲ್ಲ. ಯಾವ ಒಂದು ಸುಮಾರು ಒಂದು 5-6 ಮ್ಯಾಚ್ ಆಯ್ತಾನಪ್ಪ ಅವರು ಅವಲೇ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿ. ಅಂದರೆ ಗೈಸ್, ಮೇಯ್ನು ಟೀಮಲ್ಲಿ ನಾಯಕ ಆಗಿರೋಂಥನು ಜವಾಬ್ದಾರಿ ತಗೊಂಡು ಯಾವ ಥರ ಟೀಮ್ನ ಮುನ್ನೋರ್ಸ್ಕೊಂಡು ಹೋದ್ರೆ ಆ ಟೀಮ್ ಯಾವ ಥರ ಬೆಳವಣಿಗೆ ಆಗುತ್ತೋ ಎಂಡ್ ಆಫ್ ದ ಡೇ ಅದು ನಾಯಕನ ಪ್ರಶಂಸೆಗೆ ಉತ್ತರ ಆಗಿರುತ್ತೆ ಅಂತಲೇ ಹೇಳ್ಬೋದು. ಓಕೆ ಗೈಸ್, ಇವತ್ತಿನ ಅಪ್ಡೇಟ್ ಈ ಥರ ಇತ್ತು. ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಬಾಯ್.